ಎಲ್ಲರಿಗೂ ಜಯ ಡಿ ಸಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಶಿಕ್ಷಕರೇ, ಈ ವಿಡಿಯೋದಲ್ಲಿ 3ನೇ ತರಗತಿ ದ್ವಿಭಾಷಾ ಶಾಲೆಗಳಿಗೆ ಸಂಬಂಧಪಟ್ಟಂತಹ 3ನೇ ತರಗತಿಯ ಪರಿವರ್ತನಾ ಅವಧಿ ಅಂದರೆ ಟ್ರಾನ್ಸಿಷನ್ ಪೀರಿಯಡ್ ಆ್ಯಕ್ಟಿವಿಟೀಸ್ಗಳನ್ನ ಏನೇನು ಮಾಡಬೇಕು, ಯಾವ ದಿನಗಳು ಏನೇನು ಮಾಡಬೇಕು ಎಂಬುದನ್ನ ನೋಡ್ಬೋದು. ಹಾಗೆ ಯಾವ್ಯಾವ ಚಟುವಟಿಕೆಗಳನ್ನು ಮಾಡಿ ಮಕ್ಕಳಿಗೆ ಕೃತಿ ಸಂಪುಟಕ್ಕೆ ಹಾಕಬೇಕು ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸೊ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಪರಿವರ್ತನಾ ಅವಧಿ 3ನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ನಾವು ಅದರ ಮಹತ್ವ ಮತ್ತು ಉದ್ದೇಶಗಳು, ಗುರಿಗಳು, ಚಟುವಟಿಕೆಗಳ ಆಯೋಜನೆ ಹೇಗೆ ಮಾಡಬೇಕು ಅನ್ನೋದನ್ನ ನೀವು ನಿಧಾನವಾಗಿ TLMಗಳನ್ನ ಏನೇನು ಮಾಡಬೇಕು ಅನ್ನೋದನ್ನ ನೋಡ್ಬೋದು. ಮೊದಲಿಗೆ ನಾವು ಕಲಿಕಾ ಫಲಗಳು ಮತ್ತು ಸೂಚಕಗಳನ್ನು ನೋಡ್ಬೋದು. ನಾವು ಒಟ್ಟು ಕಲಿಕಾ ಫಲಗಳು ಒಂದು 6 ಅಥವಾ 7 ಕಂಡು ಬರುತ್ತೆ. ಸೊ ನೀವು ಕಲಿಕಾ ಫಲಗಳನ್ನು ಆಧಾರದ ಮೇಲೆ ನಾವು ಆ ಮಕ್ಕಳಿಗೆ ಕಲಿಕೆಯನ್ನು ಸೃಷ್ಟಿ ಮಾಡುವಂಥದ್ದು, ಆಡುವುದು, ಓದುವುದು, ಗುರುತಿಸುವುದು, ಕತೆ ಹೇಳುವುದು, ರಾಗವಾಗಿ ಆಡಿಸುವುದು, ಸೊ ಇತ್ಯಾದಿ ಸಣ್ಣ ಪುಟ್ಟ ಚಟುವಟಿಕೆಗಳ ಮೂಲಕ ಮಕ್ಕಳನ್ನು ಸೆಳೆಯುವಂತಹ ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಲಿಕಾ ಫಲಗಳು ಒಟ್ಟು ನಾವು ನೋಡ್ತಾ ಇರ್ಬೋದು. ಇಷ್ಟವಾದಂತಹ ಪುಸ್ತಕಗಳು, ಪದಗಳನ್ನು ಬರೆಯುವಂಥದ್ದು, ಈ ಸಣ್ಣ ಪುಟ್ಟ ಕಲಿಕಾ ಫಲಗಳು ಕಂಡುಬರುತ್ತೆ. ಹಾಗೆ ಈ ಕಲಿಕಾ ಫಲಗಳನ್ನು ವಾಕ್ಯಗಳಲ್ಲಿ ಬರೆಸುವಂಥದ್ದು, ಚಿತ್ರಪಥ, ಲಿಖಿತವಾಗಿ ಅಭಿವ್ಯಕ್ತಿಪಡಿಸೋದು, ಸೊ ಇತ್ಯಾದಿ ಕಲಿಕಾ ಫಲಗಳು ಒಟ್ಟು ನಾವು ನೋಡಿದಂಗೆ ವಿಡಿಯೋದಲ್ಲಿ 6 ಕಲಿಕಾ ಫಲಗಳನ್ನು ನೋಡ್ತೀವಿ. ಹಾಗೆ ಸೂಚಕಗಳನ್ನು ಸಹ ನೋಡಿದ್ದೀವಿ. ಪೋಷಕರ ಸಭೆ ಮತ್ತು ಚರ್ಚೆ. ಪರಿವರ್ತನಾ ಅವಧಿ ಯಶಸ್ವಿ ಮುಕ್ತಾಯದ ನಂತರ ಪೋಷಕರ ಸಭೆಯನ್ನು ಕಡ್ಡಾಯವಾಗಿ ಆಯೋಜಿಸಬೇಕು. ಹಾಗಂದರೆ ಜೂನ್ ತಿಂಗಳು ಅಂತಿಮವಾಗಿ ನಾವು ಈ ಪರಿವರ್ತನಾ ಚಟುವಟಿಕೆಗಳು ಮುಗಿದ ಮೇಲೆ ಪೋಷಕರ ಸಭೆ ಮತ್ತು ಶಿಕ್ಷಕರ ಸಭೆ ಎರಡೂ ಮಾಡಬೇಕು. ಹೇಗೆ ಪ್ರಗತಿಯನ್ನು ಕಾಣಿಸ್ತು, ಮಕ್ಕಳ ಸೃಜನಶೀಲತೆ ಪ್ರದರ್ಶನವನ್ನು ಮಾಡಿಸುವಂಥದ್ದು. ಹಾಗಂದರೆ ಪೋಷಕರ ಸಮ್ಮುಖದಲ್ಲಿ ಮಕ್ಕಳು ಏನೇನು ಕಲ್ತಿದ್ದಾರೆ ಅಂತ ಪ್ರದರ್ಶನ ಮಾಡಿಸೋದು, ಮನೆಯಲ್ಲಿ ಪೋಷಕರ ಸಹಭಾಗಿತ್ವವನ್ನು ಬೆಳೆಸುವಂಥದ್ದು, ಸೊ ಮನೆಯಲ್ಲಿ ಮಕ್ಕಳು ಹೇಗೆ ಇಂಪ್ರೂವ್ ಆಗಿದ್ದಾರೆ ಅನ್ನೋ ವಿಚಾರಗಳನ್ನು ಮಾಡುವಂಥದ್ದು. ನೆಕ್ಸ್ಟು ಮುಖ್ಯವಾಗಿ ಬರೋದಾದರೆ ಪರಿವರ್ತನಾ ಅವಧಿಯ ಕ್ಯಾಲೆಂಡ್ರು. ಹಾಗಂದರೆ ಈ ತಿಂಗಳಲ್ಲಿ ಯಾವ ದಿನ ಏನೇನು ಆ್ಯಕ್ಟಿವಿಟಿಗಳನ್ನು ಮಾಡಿಸಿ ಮಕ್ಕಳಿಗೆ ಕೃತಿ ಸಂಪುಟಗಳನ್ನು ಹಾಕಿಸ್ಬೇಕು ಅನ್ನೋದು ನೋಡೋದಾದರೆ ಒಟ್ಟು 4 ವಾರಗಳು ಅಂತ ನಾವು ಲೆಕ್ಕ ತಗೋಬೇಕು. ಅದರಲ್ಲಿ ಮೊದಲನೇ ವಾರದಲ್ಲಿ ಏನು ಬರುತ್ತಪ್ಪ ಅಂತಂದರೆ ಕಲಿಕಾ ಫಲಗಳ ಮೇಲೆ ನೋಡ್ಬೋದು. ವಿಚಾರ, ಕತೆ, ಕವಿತೆ, ವಿಷಯ ವಿಚಾರಗಳ ಬಗ್ಗೆ ಮಾತನಾಡುವುದು ಮತ್ತು ಪ್ರತಿಕ್ರಿಯಿಸುವ ಸಂಬಂಧಪಟ್ಟಂತಹ ಕಲಿಕಾ ಫಲ ಮೊದಲನೇ ವಾರ ಆಗಿರುತ್ತೆ. ಅದರಲ್ಲಿ ದಿನಾಂಕ 1/6/2020 ಮಕ್ಕಳನ್ನು ಹಾಡು, ಕತೆ ಮುಂತಾದ ವಿವಿಧ ಚಟುವಟಿಕೆಗಳ ಮೂಲಕ ತರಗತಿಗೆ ಪ್ರಕ್ರಿಯೆಯನ್ನು ಅಣಿಗೊಳಿಸುವಂತಹ ಕಾರ್ಯಕ್ರಮ ಆಗಿರುತ್ತೆ. ಹಾಗೆಯೇ 2/6/2020 ಚಿತ್ರದೊಂದಿಗೆ ಮಾತುಕತೆಯನ್ನು, ಚಟುವಟಿಕೆ ಹಾಲದ ಮೂಲಕ ಮಾತುಕತೆಗಳನ್ನು ಮಾಡುವಂಥದ್ದು. ನಾನು ಮುಂದೆ ತೋರಿಸ್ತೇನೆ ನಿಮಗೆ ಚಟುವಟಿಕೆಗಳು ಏನೇನು ಮಾಡ್ಬೋದು ಅನ್ನೋದು ಈ ವಿಡಿಯೋದಲ್ಲೇ ಮುಂದೆ ಬರುತ್ತೆ. ಹಾಗೆ 3/6/2020 ನಾವಾಗಿದ್ದರೆ ಅನ್ನೋ ಅಂತಹ ಕಾರ್ಯಕ್ರಮ ನಾವು ಏನು ಮಾಡ್ಬೋದು, ಹೇಗೆ ಅಂತ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮಕ್ಕಳು ಹೇಗೆ ಮಾತಾಡ್ತಾರೆ ಅನ್ನೋದನ್ನ ನೋಡ್ಕೊಳ್ಳೋದು. 4/6/2021 ನಮಗೂ ಹೀಗೆ ಅನಿಸಿತ್ತು ಅಂತ ಚಟುವಟಿಕೆ ಹಾಳೆ 3 ಮತ್ತು 4 ಸಚಿತ್ರ ಕಥೆಗಳನ್ನು ಮಾಡುವಂಥದ್ದು. 5/6/2020 ಶುಕ್ರವಾರ ಬಣ್ಣಗಳ ಪಾಠ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮಾಡಿಸುವಂಥದ್ದು. ಹಾಗೆ 6/6/2020 ವಾರದ ಚಟುವಟಿಕೆಗಳನ್ನು ಪುನರಾವರ್ತನೆಗೊಳಿಸುವಂಥದ್ದು. 1ನೇ ತಾರೀಕಿಂದ 5ನೇ ದಿನಾಂಕದವರೆಗೆ ಎಲ್ಲ ಒಂದು ಸ್ವಲ್ಪ ಪುನರಾವರ್ತನೆ ಮಾಡುವಂತಹ ಕಾರ್ಯಕ್ರಮ. ಹೀಗೆ ಶಿಕ್ಷಕರೇ 2ನೇ ವಾರದಲ್ಲಿ ಏನೇನು ಕಾರ್ಯಕ್ರಮಗಳಿದೆ ಅನ್ನೋದನ್ನು ನೀವು ನೋಡ್ಬೋದು. ಹಾಗೆ 3ನೇ ವಾರಕ್ಕೆ ಏನೇನಿದೆ ಅನ್ನೋದನ್ನು ನಾವು ನೋಡ್ಬೋದು. ಹೀಗೆ ಒಟ್ಟು 4 ವಾರಗಳಿರ್ತವೆ. 4 ವಾರಗಳಲ್ಲೂ ಪರಿವರ್ತನಾ ಅವಧಿ ಮುಗಿಯುತ್ತೆ. ಮುಗಿದ ಮೇಲೆ ಪೋಷಕರ ಸಭೆ ಅನ್ನುವಂತಹ ಸಭೆಯನ್ನು ಮಾಡಿ ಮಕ್ಕಳು ಏನೇನು ಕಲ್ತಿದ್ದಾರೆ ಅನ್ನೋ ಪ್ರದರ್ಶನವನ್ನು ನೀಡುವಂಥದ್ದು. ಈಗ ನಾವು ಯಾವ ದಿನ ಏನೇನು ಮಾಡಬೇಕು, ಕಲಿಕಾ ಫಲಗಳು ಏನು, ಚಟುವಟಿಕೆಗಳೇನು, ಆ್ಯಕ್ಟಿವಿಟಿಗಳನ್ನು ಏನು ಮಾಡ್ಬೋದು ಅನ್ನೋದನ್ನ ಈ ಮುಂದೆ ನೀವು ನೋಡ್ಬೋದು. ಸೊ ಬನ್ನಿ ವಿಡಿಯೋನ ಮುಂದುವರ್ಸೋಣ.